ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿಷಯ ಆತ್ಮನ ಕಲಾ ಎಷ್ಟು. ಬಾಪೂಜಿಯವರು ಹೇಳುವಂತೆ ನಮ್ಮ ಶಾಸ್ತ್ರಗಳಲ್ಲಿ ಕೃಷ್ಣನನ್ನು 16 ಕಲಾವಲ್ಲಭ ಎನ್ನಲಾಗಿದೆ. 16 ಕಲಾಗಿಂತ ಮೇಲಿನ ಜ್ಞಾನ ಎಲ್ಲಿಯೂ ತಿಳಿಸಿಲ್ಲ. 16 ಕಲಾವನ್ನೇ ಅತ್ಯುನ್ನತ, ಶ್ರೇಷ್ಠ ಮತ್ತು ಕಟ್ಟಕಡೆಯ ಹಾಗೂ ಪೂರ್ಣ ಪರಮೇಶ್ವರ ಕಲಾ ಎಂದು ಕೃಷ್ಣನನ್ನು 16 ಕಲಾವಲ್ಲಭನೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದರ ಮೇಲಿನ ಕಲಾಗಳ ಬಗ್ಗೆ ಮಾಹಿತಿ ಆಗ ಇರಲಿಲ್ಲ. ಹೀಗಾಗಿ ಕೆಲವರು ರಾಮನನ್ನು 12 ಅವತಾರ ಎಂದರೆ, ಕೆಲವರನ್ನು 8 ಕಲಾ, ಇನ್ನು ಕೆಲವರನ್ನು 7, 6 ಕಲಾ ಹೀಗೆ ಹೇಳಿದ್ದಾರೆ. ಭೂಮಿಯ ಮೇಲೆ ಸತ್ಯಯುಗ 12,500 ವರ್ಷಗಳು ನಡೆಯುತ್ತವೆ ಮತ್ತು 12,500 ತ್ರೇತಾ ನಡೆಯುತ್ತದೆ. ದ್ವಾಪರ, ಕಲಿಯುಗ ಹೀಗೆ 12,500 ಎಂದು ಹೇಳಲಾಗಿದೆ. ಸತ್ಯಯುಗದಲ್ಲಿ ಅಂದರೆ ಆರಂಭದಲ್ಲಿ 16 ಕಲಾ ಇದ್ದಿತು. ಅದರ ಕೊನೆಯಲ್ಲಿ 12 ಕಲಾಗೆ ಬಂತು. ನಂತರ 12 ಕಲಾ ತ್ರೇತಾಯುಗ ಎಂದರು. ಇಲ್ಲಿ 12 ರಾಮರು ಮತ್ತು 12 ಸೀತೆಯರು ಬಂದು ರಾಜವಾಳಿದರು ಎಂದು ಹೇಳಿದ್ದಾರೆ. ದ್ವಾಪರದಲ್ಲಿ 8 ಕಲಾ ಬಂತು. ನಂತರ ದ್ವಾಪರದ ನಂತರ ಯಾವ ಕಲಾವೂ ಕೂಡ ಇರಲಿಲ್ಲ. ಕಲಿಯುಗದಲ್ಲಿ 0 ಕಲಾ ಆಯಿತು. ಅನೇಕ ಧರ್ಮ ಪಂಥಗಳು ಬಂದವು ಎಂದು ಈ ರೀತಿ ಬೀಕೆನಲ್ಲಿ ಹೇಳುತ್ತಾರೆ. ಇದೆಲ್ಲವೂ ನಿಖರವಾಗಿ ಸತ್ಯವೆಂದು ತಿಳಿದು ಬಂದಿಲ್ಲ. ಬಾಪೂಜಿಯವರು ಸಮಾಧಿ ಸ್ಥಿತಿಯಲ್ಲಿ ನೋಡಿ ತಿಳಿದಂತೆ ಶಿವನ ಬಳಿ 1 ರಿಂದ 4 ಕಲಾರಷ್ಟು ಶಕ್ತಿ ಇರುತ್ತದೆ. ಮಹಾಶಿವನ ಬಳಿ 8 ರಿಂದ 12 ಕಲಾ ಇದೆ ಮತ್ತು ಪರಂ ಮಹಾಶಿವನ ಬಳಿ 16 ರಿಂದ 20 ಕಲಾ ಇರುತ್ತದೆ. ಇದಕ್ಕೆ ಮೇಲೆ ಬಹಳಷ್ಟು ಕಲಾಗಳಿವೆ. ಕಲಾ ಎಂದರೆ ಆತ್ಮಶಕ್ತಿ, ಕಲಾ ಎಂದರೆ ಪವರ್. ಆತ್ಮನಲ್ಲಿ ಎಷ್ಟು ಪವರ್ ಇದೆ ಎಂದು ತಿಳಿಸುವಾಗ ಕಲಾ ಎಂಬ ಶಬ್ದವನ್ನು ಬಳಸಲಾಗಿದೆ. ರಾಮ ಮತ್ತು ಕೃಷ್ಣರನ್ನು 16 ಕಲಾ ಪವರ್ನ ಆತ್ಮ ಎಂದಿದ್ದಾರೆ. ಆದರೆ ಅವರು ಬೇಹದ್ನ ಅವತಾರವಾಗಿದ್ದಾರೆ. ನಮ್ಮ ಯೂನಿವರ್ಸ್ ಸೃಷ್ಟಿ ಮಾಡಿದ ಪರಂ ಮಹಾಶಿವನು 10 ಕಲಾ ಪವರ್ ಹೊಂದಿದ್ದಾನೆ. ಅಂದರೆ 16 ಕಲಾದ ಕ್ವಾಲಿಟಿ ಇದೆ. ಹೀಗೆ ಮೇಲೆ ಹೋದಂತೆ 16, 20, 40 ಕಲಾ ಹೀಗೆ ಕಲಾಗಳು ಹೆಚ್ಚುತ್ತಲೇ ಹೋಗುತ್ತವೆ. ನಮ್ಮ ಮಲ್ಟಿವರ್ಸನ್ನು 100 ಕಲಾದ ಬ್ರಹ್ಮಾಂಡ ಎನ್ನುತ್ತೇವೆ. ಇದನ್ನೆಲ್ಲ ವಿಸ್ತಾರವಾಗಿ ತಿಳಿಯಲು ಕಲಾ ಎಂದರೇನು ಎಂಬ ವಿಡಿಯೋವನ್ನು ನೋಡಿ ವಿವರವಾಗಿ ತಿಳಿದುಕೊಳ್ಳಿರಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.